ತಮ್ಮ ಸತ್ತೋದ ಅಂದ್ರೆ ಅಕ್ಕನಾಗಿ ನಿನಗೆ ಎಷ್ಟು ನೋವು ಪಡ್ತೀಯೋ ನನಗೆ ಅರ್ಥ ಆಗ್ತಿದೆ. ಅವನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ದು ನನಗೂ ನೋವಾಗ್ತಿದೆ. ಆದ್ರೆ ಅವನು ಮಾಡಿರೋ ತಪ್ಪುಗಳನ್ನ ನೆನೆಸ್ಕೊಂಡ್ರೆ ಮಾತ್ರ ತಪ್ಪಿಗೆ ತಕ್ಕ ಶಿಕ್ಷೆ ಆಯ್ತು ಅನ್ನಿಸ್ತಿದೆ. ದಾರಿ ತಪ್ಪೋದು ಬೇರೆ, ತಪ್ಪು ದಾರಿಲಿ ಹೋಗೋದು ಬೇರೆ. ಅವನು ವೇಷ ಬದಲಾಯಿಸ್ತಾ ತಪ್ಪು ಮೇಲೆ ತಪ್ಪು ಮಾಡ್ತಾ ಬಂದ. ಕೊನೆಗೆ ಆ ತಪ್ಪುಗಳೇ ಅವನನ್ನ ಸಾವಿನವರೆಗೂ ಕರ್ಕೊಂಡು ಹೋಯ್ತು. ಅದು ಯಾರ ತಪ್ಪು ಅಲ್ಲ, ಅವನ ಸಾವಿಗೆ ಅವನೇ ಕಾರಣ ಆದ. ಅವನ ತಪ್ಪಲ್ಲಿ ನಿನ್ನ ಕೈವಾಡ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇದೆ ಅಂದ್ರೆ ಮಾತ್ರ ಅಂತ ಪರಿಸ್ಥಿತಿ ನಿನಗೆ ಬರಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊ. ಹೊರಟೋದ್ಯಾ? ಈ ಅಮ್ಮನ ಬಿಟ್ಟು ಹೊರಟೋದ್ಯಾ? ನೀನ್ ಸತ್ತಿಲ್ಲ ಕಣೋ. ಆ ಕಲ್ಯಾಣಿ ಶೌರ್ಯ ನಿನ್ನ ಸಾಯಿಸಿದ್ದಾರೆ. ಅವರೇ ನನ್ನ ಮಗನ ಮೇಲೆ ದ್ವೇಷ ಇಟ್ಕೊಂಡಿದ್ರು. ನನ್ನ ಮಗನ್ ಸಾವಿಗೆ ಕಾರಣ ಆಗಿರೋ ಆ ಕಲ್ಯಾಣಿ ಶೌರ್ಯನ ಸುಮ್ಮನೆ ಬಿಡೋದಿಲ್ಲ. ನಿನ್ ಮೇಲೆ ಆಣೆ. ಸಿದ್ದು, ಆಫೀಸರ್, ಒಂದ್ ನಿಮಿಷ. ಏನ್ ಕಲ್ಯಾಣಿ? ಹೊರಗಡೆ ಹೋಗುವಾಗ ಅಮ್ಮನವ್ರ ಆಶೀರ್ವಾದ ಇರೋ ಕುಂಕುಮನ ಹಣೆಗೆ ಹಚ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದೇ ಆಗತ್ತಂತೆ. ಸರಿ, ನೀನೇ ಇಡು. ಈಗ ಹೋಗ್ಬಹುದು. ಯಾವ ಹೆಂಡ್ತಿನೂ ಗಂಡನ ಹೀಗೆ ಕಳ್ಸಲ್ಲ. ಬಾಯ್ ಹೇಳೋಕ್ ಮುಂಚೆ ಗಿಫ್ಟ್ ಕೊಟ್ಟು ಕಳಿಸ್ತಾಳೆ. ದಿನ ಗಿಫ್ಟ್ ಕೊಡ್ಬೇಕು ಅಂದ್ರೆ RBIಗೆ ಕನ್ನ ಹಾಕ್ಬೇಕಾಗತ್ತೆ ಆಫೀಸರ್. ಅಯ್ಯೋ, ಗಿಫ್ಟ್ ಅಂದ್ರೆ ದುಡ್ಡು ತಗೊಳ್ಳೋದಲ್ಲ, ಲೂಸ್. ಮತ್ತೆ ಪ್ರೀತಿಯಿಂದ ಕೊಡೋದು. ಅರ್ಥ ಆಗ್ಲಿಲ್ಲ. ಅರ್ಥ ಆದ್ರೂ ಆಗದೆ ಇರೋ ಹಾಗೆ ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀಯಲ್ಲ. ಅದು ನಿಮ್ಗೆ ಅರ್ಥ ಆಗಿದೆ ಅಂದ್ಮೇಲೆ ಹೇಳ್ಬೋದಲ್ವಾ? ಬುದ್ಧಿವಂತೆ. ನಿಮ್ಗಿಂತನಾ? ಆದ್ರೂ ನನಗ್ ಗೊತ್ತಿಲ್ದೆ ಒಂದ್ ಕೇಳ್ತೀನಿ. ಪ್ರೀತಿಯಿಂದ ಕೊಡೋದ್ರಿಂದ ಯೂಸ್ ಏನು? ಕುಂಕುಮ ಹಚ್ಚಿ ಬಾಯಿ ಹೇಳಿದ್ರೆ ಆಫೀಸಲ್ಲಿ ಕೆಲಸ ಮುಗಿದ್ ಕೂಡ್ಲೆ ಮನೆಗ್ ಬರ್ಬೇಕು ಅನ್ಸತ್ತೆ. ಅದೇ ಪ್ರೀತಿಯಿಂದ ಕೊಡೋದಾದ್ರೆ ಆಫೀಸ್ ಕೆಲಸನೆಲ್ಲ ಪಕ್ಕಕ್ಕಿಟ್ಟು ಮನೆಗೆ ಓಡ್ ಬರ್ಬೇಕು ಅನ್ಸತ್ತೆ. ಅಮ್ಮೋ, ಬಾರಿ ಇದ್ದೀರಾ. ಹೌದು, ಬಚ್ಚಿಟ್ಕೊಳಕ್ ಆಗದೆ ಇರೋಷ್ಟು ಪ್ರೀತಿ ಇದೆ. ನಿನಗೆ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ಏನ್ ಬೇಕೋ ಕೇಳಲೇ ಇಲ್ಲ. ಅದೇನು ಕೇಳ್ತಾ ಇದ್ರೆ ಎಲ್ಲೆಲ್ಲ ನೋಡ್ತಾ ಇದ್ದೀರಾ? ಅದನ್ನ ಹೇಳೋದಕ್ಕಿಂತ ತಗೊಂಡ್ರೇನೆ ಚೆನ್ನಾಗಿರತ್ತೆ. ಏನದು ಆಫೀಸರ್? ಮುತ್ತು. ಮುತ್ತ? ಬೇಡ್ವಾ? ನಾವು 4 ಗೋಡೆ ಮಧ್ಯೆ ಇಲ್ಲ ಆಫೀಸರ್. ಸುತ್ತ ಯಾರೂ ಇಲ್ಲ, ನಾವು ಮಾತ್ರ ಇದ್ದೀವಿ. ಯಾರಾದ್ರೂ ಬಂದ್ಬಿಟ್ರೆ? ನಿಮ್ಗೆ ಆಫೀಸಿಗೆ ಟೈಮ್ ಆಗ್ತಿದೆ. ಏನೂ ತೊಂದರೆ ಇಲ್ಲ. ಹೋಗಿ ಕದ್ದಿರೋ ಕಳ್ಳರನ್ನ ಹಿಡೀರಿ. ನಾನಿಲ್ಲೇ ಕದಿಬೇಕಾಗಿರೋ ತುಂಬಾ ಇದೆ. ಆಫೀಸರ್, ಅತ್ತೆ, ನಾನು ಆ ಕಡೆಯಿಂದ ಬರ್ತೀನಿ. ನಿಂತ್ಕೋ ಶೌರ್ಯ. ಶೌರ್ಯ, ಸಂಪದನ ತಲೆ ಮೇಲೆ ಇಟ್ಕೊಂಡ ಹಾಗೆ ಈ ಕಲ್ಯಾಣಿನೂ ತಲೆ ಮೇಲೆ ಇಟ್ಕೊಳ್ಳೋ ಅಗತ್ಯ ಇಲ್ಲ.
ಅವಳು ಮಾಡಿದ ಕೆಲಸಕ್ಕೆ ಚೇತರಿಸ್ಕೊಳ್ಳೋದಕ್ಕೆ ಇಷ್ಟು ದಿನ ಬೇಕಾಯ್ತು. ಅವಳು ಕಳೆದಿರೋ ಮರ್ಯಾದೆ ವಾಪಸ್ ಬರೋದಕ್ಕೆ ಇನ್ನು ಎಷ್ಟು ವರ್ಷ ಬೇಕಾಗತ್ತೋ ಗೊತ್ತಿಲ್ಲ. ಮತ್ತೆ ಅಂತ ಘನ ಕಾರ್ಯನ ಇವಳು ಮಾಡಿದ್ಲು ಅನ್ಕೋ, ಆಮೇಲೆ ಎಲ್ರೂ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಬುದ್ಧಿ ಹುಟ್ಟತಾನೆ ಬರುತ್ತೆ. ನಿನಗೆ ಹೇಗೆ ಎಲ್ರಿಗೂ ನೋವು ಕೊಡೋ ಬುದ್ಧಿ ಬಂದಿದ್ಯೋ, ಕಲ್ಯಾಣಿಗೆ ಎಲ್ರನ್ನೂ ಪ್ರೀತಿಸೋದು, ಎಲ್ರನ್ನೂ ತನ್ನವರೇ ಅನ್ಕೊಳ್ಳೋ ಬುದ್ಧಿ ಬಂದಿದೆ. ನೀನು ಕಲ್ಯಾಣಿ ಕಡೆ ಬೆರಳೆತ್ತಿ ತೋರಿಸ್ಬೇಕು ಅನ್ಕೊಂಡ್ರೆ ಉಳಿದಿರೋ ಬೆರಳುಗಳು ನಿನ್ ಕಡೆನೆ ತೋರ್ಸುತ್ತೆ ಅನ್ನೋ ವಿಷಯನ ನೆನ್ಪಿಟ್ಕೋ. ಹೋಗ್ಲಿ ಬಿಡಮ್ಮ, ಶೌರ್ಯನ ಸ್ಟೇಷನ್ಗೆ ಹೋಗೋದಕ್ಕೆ ಬಿಡು. ಶೌರ್ಯ, ನೀ ಹೊರಡು. ಹೋಗಿ ಬರ್ತೀನಿ. ಸರಿ ಆಫೀಸರ್. ವಾಸು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಬಂತಾ? ಅದನ್ನೇ ಚೆಕ್ ಮಾಡ್ತಿದ್ದೀನಿ ಶೌರ್ಯ, ಆದರೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್? ಏನಾಯ್ತು? ನಮ್ಮುಂದನೇ ಕೆಳಗೆ ಬಿದ್ರಲ್ಲ. ಆಮೇಲೆ ಹುಡುಕಿದ್ದಕ್ಕೆ ಡೆಡ್ ಬಾಡಿ ಸಿಕ್ತು ಅಂದೆ. ಇನ್ನೇನು ಮಿಸ್ಟೇಕ್ ಆಗಿದೆ ವಾಸು? ಎಸ್, ಬಾಡಿ ಸಿಕ್ತು ಆ್ಯಂಡ್ ಡೆಡ್ ಬಾಡೀಸ್ ರಿಪೋರ್ಟ್ಸ್ ಕೂಡ ಬಂದಿದೆ. ಆಫೀಸರ್ ಅತ್ತೆ, ನಾನು ಆ ಕಡೆಯಿಂದ ಬರ್ತೀನಿ. ನಿನ್ ಜಾತಕನ ಒಂದ್ಸಲ ಸ್ವಾಮೀಜಿಗೆ ತೋರಿಸ್ಬೇಕು ಕಲ್ಯಾಣಿ. ನಿನ್ಗೆ ಅದೃಷ್ಟ ರೇಖೆ ತುಂಬಾ ಬಲವಾಗಿರೋ ಹಾಗೆ ಕಾಣುತ್ತೆ. ನಾನೇನೇ ಮಾಡಿದ್ರು ಅದೆಲ್ಲ ನಿನಗೆ ಒಳ್ಳೇದೇ ಆಗ್ತಿದೆ. ಆದ್ರೆ ನನ್ನ ಮಗನ್ ಮುಂದೆ ನಾನು ಅಪರಾಧಿಯಾಗಿ ನಿಲ್ತಾ ಇದ್ದೀನಿ. ಬದಲಾಗ್ಬೇಕು, ಕತೆ ಪೂರ್ತಿ ಬದಲಾಗ್ಬೇಕು. ನನ್ನ ಹೆಸರು ಕೇಳಿದ್ರೇನೆ ನೀನು ಅನುಪಮ ಭಯ ಪಡೋ ಹಾಗಾಗ್ಬೇಕು. ನಿಮ್ ಹೆಸರು ಕೇಳಿದ್ರೇನೆ ಶೌರ್ಯ ಅಸಹ್ಯ ಪಡ್ಕೊಳ್ಳೋ ಹಾಗಾಗ್ಬೇಕು. ಬದಲಾಯಿಸ್ತೀನಿ. ನೀರಲ್ಲಿ ಕಪ್ಪೆ ಜಪ ಮಾಡ್ದ ಹಾಗೆ ಕದಲ್ದೇನೆ ಕಣ್ಮುಚ್ದೇನೆ ಕೂತಿದ್ಯಾ ಅಂದ್ರೆ ನಿನ್ ಕೆಟ್ಟ ಬುದ್ಧಿಗೆ ಕೆಲಸ ಕೊಡ್ತಿರೋ ಹಾಗಿದ್ಯಾ? ಹೌದು, ಈ ಮನೇಲಿ ನನ್ನ ಬುದ್ಧಿ ಮಾತ್ರ ನಿಮ್ಗೆ ಕೆಟ್ಟ ಬುದ್ಧಿ ಹಾಗೆ ಕಾಣಿಸತ್ತೆ. ಇನ್ ಮಿಕ್ಕಿದವರೆಲ್ಲ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ. ಇನ್ನೇನ್ ಮತ್ತೆ, ನೀನ್ ಮಾಡೋ ಒಳ್ಳೆ ಕೆಲಸನ ನೋಡೋಕಾಗ್ದೆ ನಿನ್ಗೆಲ್ಲ ಒಳ್ಳೆ ಹೆಸರು ಬಂದ್ಬಿಡುತ್ತು ಅಂತ ಹೊಟ್ಟೆ ಕಿಚಿಗೆ ಹಾಗೆ ಹೇಳ್ತಾ ಇದ್ದೀನಿ ದಮಯಂತಿ. ಕಾವೇರಿ ನೀರ್ ಕುಡಿದ್ರ ಏನು ಹೀಯಾಳ್ಸೋದು ಜಾಸ್ತಿ ಆಗಿದೆ? ಕಲ್ಯಾಣಿ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ಯಾ? ಆ ಮಹಾಜಾಣೆ ನಿಮ್ಮ ಮುದ್ದಿನ ತಂಗಿ ಮಗಳು, ಅದಕ್ಕೆ ಸೋದ್ರ ಸೊಸೆ ಅನ್ನೋ ಮಮಕಾರದಿಂದ ಒಳ್ಳೆಯವಳ ಹಾಗೆ ನಿಮಗ್ ಕಾಣಿಸ್ತಾಳೇನೋ? ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನಿನ್ ಸ್ಥಾನದಲ್ಲಿದ್ದು ಯೋಚನೆ ಮಾಡಿದ್ರು ಕಲ್ಯಾಣಿ ನಿನಗೆ ಸೋದರ ಸೊಸೆನೇ ಅಲ್ವಾ? ಸ್ವಂತ ನಿನ್ನ ಅಣ್ಣನ ಮಗಳು ಆಗಿದ್ರೆ ತಪ್ಪು ಮಾಡ್ತಾ ಇದ್ರೆ ಕ್ಷಮಿಸ್ತಾ ಹೋಗ್ಬೇಕಾ? ಹೌದು, ನಿನ್ ಮಗ ತಪ್ಪು ಮಾಡಿದ್ರೆ ಕ್ಷಮಿಸಲ್ವಾ? ಆದ್ರೂ ಕಲ್ಯಾಣಿ ಏನ್ ತಪ್ಪು ಮಾಡಿದ್ಲು ಅಂತ ನೋಡಿ, ನೀವು 100 ಹೇಳಿ ಇಲ್ಲ 1000 ಹೇಳಿ, ನನ್ನ ಮನಸ್ಸು ಬದಲಾಗಲ್ಲ, ನಾನು ಬದಲಾಗಲ್ಲ. ನೀನು ಜನ್ಮದಲ್ಲಿ ಬದಲಾಗಲ್ಲ ಅಂತ ಅರ್ಥ ಆಗೋಯ್ತು. ನೀವು ಬೇಜಾರು ಮಾಡ್ಕೋಬೇಡಿ ಭಾವ, ಅಕ್ಕ ಬದಲಾಗಲ್ಲ. ಯಾವ ದೇವ್ರು ಇಳಿದು ಬಂದರೂ ಇವಳು ಮನಸ್ಸನ್ನ ಬದಲಾಯಿಸಲ್ಲ. ನನಗೂ ಅದೇ ಭಯ ಚಿನ್ನಿ. ಕಲ್ಯಾಣಿ, ಶೌರ್ಯ ಆನಂದವಾಗಿದ್ರೆ ಅಷ್ಟೇ ಸಾಕು. ಇಲ್ಲಿದ್ರೆ ಅವರು ಯಾವತ್ತಿಗೂ ಆನಂದವಾಗಿರಲ್ಲಮ್ಮ. ಅವರನ್ನ ಎಲ್ಲಿಗಾದ್ರೂ ಸ್ವಲ್ಪ ದಿನ ದೂರ ಕಳಿಸ್ಬೇಕು. ಎಲ್ಲಿಗೆ ಅಂತ ಕಳ್ಸೋದು, ಹೇಗ್ ಕಳ್ಸೋದು? ಅವ್ರನ್ನ ಕಳ್ಸೋದಕ್ಕೆ ದಮಯಂತಿ ಒಪ್ಕೋತಾಳ? ಭಾವ ಇದಾರಲ್ಲಮ್ಮ, ನೋಡ್ಕೋತಾರೆ. ಏನ್ ಭಾವ? ಟ್ರೈ ಮಾಡೋಣ ಅನುಪಮ, ಹೇಗಾದ್ರೂ ಒಪ್ಸೋಣ. ದಮಯಂತಿ ಬಾಯಿಂದನೇ ಅವ್ರನ್ನ ಹೋಗಿ ಅಂತ ಹೇಳೋ ಹಾಗೆ ಮಾಡೋಣ.
ಎಲ್ಲಿಗೆ ಹೂ ಮುಟ್ಕೊಂಡು ಹೋಗ್ತಾ ಇದ್ಯಾ? ಅವನ್ ಬರ್ತಿದ್ದ ಹಾಗೆ ದಾರಿ ಬದಲಾಯಿಸಿ ನಿನ್ನ ದಾರಿಗೆ ಎಳ್ಕೋಬೇಕು ಅಂತಾನೆ ಅಲ್ವಾ ಈ ನಿನ್ನ ಸಿಂಗಾರ? ನಾನೇ ನಿಮ್ ಮಗನ ನನ್ ದಾರಿಗೆ ಎಳ್ಕೋಬೇಕು ಅಂತಾನೋ ನನ್ ಸೆರಗಲಿ ಗಂಟ್ ಹಾಕೋಬೇಕು ಅಂತಾನೋ ನಾನ್ ರೆಡಿ ಆಗಿಲ್ಲ. ಮತ್ತೆ ಈ ಟೈಮಲ್ಲಿ ಹೂ ಮುಟ್ಕೊಂಡಿದ್ಯಾ? ಸಂಜೆ ಹೊತ್ತಲ್ಲಿ ಮನೆ ಹೆಣ್ಮಕ್ಳು ಸುಂದರವಾಗಿ ರೆಡಿ ಆಗಿ ದೀಪ ಹಚ್ಚಿದ್ರೆ ಆ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ಅಜ್ಜಿ ಹೇಳಿದ್ರು. ಓಹೋ, ಈ ಅಲಂಕಾರ ಎಲ್ಲ ಲಕ್ಷ್ಮೀ ದೇವಿನ್ ಬರ್ಮಾಡ್ಕೊಳ್ಳೋದಕ್ಕ? ನನ್ನ ಮಗನ್ಗೋಸ್ಕರ ಅಲ್ಲ ಅಂತಾಯ್ತು. ನಿನ್ನ ಮದುವೆ ಆದ ಹೊಸ್ತ್ರಲ್ಲಿ ನಿನ್ಗೂ ಹೇಳಿದ್ದೆ, ಯಾವತ್ತಾದ್ರೂ ಪಾಲಿಸಿದ್ಯಾ? ಕಲ್ಯಾಣಿ ನೋಡು, ಸಂತೋಷದಿಂದ ಹೇಗ್ ತಯಾರಾಗಿದ್ದಾಳೆ. ಹೆಣ್ಣು ಮಕ್ಕಳು ಹೀಗಿದ್ರೆ ಲಕ್ಷ್ಮೀ ದೇವಿ ಹೇಗ್ ಬರ್ದೇ ಇರ್ತಾಳೆ? ಪ್ರತ್ಯೇಕವಾಗಿ ಲಕ್ಷ್ಮೀ ದೇವಿನ ಆಹ್ವಾನ ಮಾಡೋದಕ್ಕೆ ನನಗೇನ್ ಕಡಿಮೆ ಆಗಿದೆ? ಆಸ್ತಿ ಇದೆ, ಅಂತಸ್ತಿದೆ, ದೊಡ್ಡ ಪೊಲೀಸ್ ಆಫೀಸರ್ ತಾಯಿ ಅನ್ನೋ ಗೌರವನೂ ಇದೆ. ಇನ್ನೇನ್ ಬೇಕು ನನ್ಗೆ? ಮನಃಶಾಂತಿ. ಹೌದು ದಮಯಂತಿ, ಎಲ್ಲ ಇದ್ರೂ ನಿನ್ಗಿಲ್ದೇ ಇರೋದು ಅದೊಂದೇ. ಅದಕ್ಕೆ ನಿನಗೋಸ್ಕರ ಇದನ್ನ ತಗೊಂಡ್ ಬಂದಿದ್ದೀನಿ. ಏನದು? ನಮ್ಮಿಬ್ಬರಿಗೆ ದುಬೈಗೆ ಹನಿಮೂನ್ ಟಿಕೆಟ್ಸ್. ಚಿಚಿ, ಈ ವಯಸ್ಸಲ್ಲಿ ಹೋಗೋದು ಅಂದ್ರೆ ಏನು? ನಾನ್ ಬರಲ್ಲ. ಆದ್ರೂ ಎಲ್ರು ಮುಂದೆ ಇಂಥ ಮಾತುಗಳನ್ನ ಆಡ್ತಾರ? ಮರ್ಯಾದೆಗಳು ಚೆನ್ನಾಗಿರುತ್ತೆ ಅಂತ ಹನಿಮೂನ್ ಪ್ಯಾಕೇಜ್ ಅಲ್ಲಿ ಬುಕ್ ಮಾಡಿದೆ. ಅದ್ರಲ್ಲಿ ತಪ್ಪೇನಿದೆ? ವಯಸ್ಸಲ್ಲಿರೋರು ಹನಿಮೂನಿಗೆ ಹೋಗ್ತಾರೆ ಅಂದ್ರೆ ಅದ್ರಲ್ಲೊಂದು ಅರ್ಥ ಇದೆ. ನಾವು ಹೋಗೋದು ಅಂದ್ರೆ ಏನು? ಹೋಗ್ಲಿ, ಶೌರ್ಯ ಅವ್ರನ್ನ ಕಳ್ಸೋಣವಾ? ಹಾಗಲ್ಲ, ಚಿಕ್ಕ ಮಗುನ ಇಟ್ಕೊಂಡು ಅವ್ರು ಮಾತ್ರ ಹೇಗೆ ಹೋಗೋಕ್ಕಾಗತ್ತೆ? ನನ್ನ ಮಗನ್ ನೋಡ್ದೆ ನಾನು ಅಷ್ಟು ದಿನ ಇರೋದಕ್ಕಾಗಲ್ಲಪ್ಪ. ವಯಸ್ಸಲ್ಲಿರೋರು ಹೋಗ್ಬೇಕು ಅಂತ ನೀನೇ ಹೇಳಿದೆ ಅಲ್ವಾ? ನೀನಾದ್ರೂ ಬಾ, ಇಲ್ಲ ಅವ್ರಿಗಾದ್ರೂ ಹೋಗೋಕ್ ಬಿಡು. ಆದ್ರೂ ಈಗಿಂದೀಗ್ಲೇ ನಿರ್ಧಾರ ತಗೊಳ್ಳೋದು ಅಂದ್ರೆ ಏನು? ನನಗೆ ತುಂಬಾ ಹಸುವಾಗ್ತಾ ಇದೆ. ಈ ವಿಷಯದ ಬಗ್ಗೆ ನಾಳೆ ಬೆಳಗ್ಗೆ ಚರ್ಚೆ ಮಾಡೋಣ. ದಮಯಂತಿ ಅವರು ನಾಳೆ ಬೆಳಿಗ್ಗೆಗೆ ಏನ್ ನಿರ್ಧಾರ ತಗೋತಾರೋ ಏನೋ. ಹಲೋ, ಯಾರು? ಸರಿ. ಹಲೋ ಅಮ್ಮ, ನಾನು ಆಂಟೋನಿ. ಒಂದ್ ನಿಮಿಷ ಮಾತಾಡೋ. ನೀನ್ ಹತ್ರ ಇದ್ದಾಗ ನನಗೆ ಗೊತ್ತಾಗ್ಲಿಲ್ಲ ಕಣೋ ಸಿದ್ದು, ನೀನಂದ್ರೆ ನನಗಿಷ್ಟು ಪ್ರೀತಿ ಅಂತ. ಯಾವ ಕೆಲಸ ಮಾಡಿದ್ರು, ಯಾವ ಸಿನಿಮಾ ನೋಡಿದ್ರು ನೀನೇ ನೆನಪಿಗೆ ಬರ್ತಿದ್ಯಾ. ಅಕ್ಕ, ನಾನು ದೊಡ್ಡ ಡೈರೆಕ್ಟರ್ ಆಗ್ತೀನಿ. ನನ್ನ ಸಿನಿಮಾ ಆಡಿಯೋ ಫಂಕ್ಷನಲ್ಲಿ ನಾನು ಈ ಸ್ಟೇಜಿಗೆ ಬರೋದಕ್ಕೆ ಕಾರಣ ನಮ್ಮ ಅಕ್ಕ ಅಂತ ಹೇಳ್ತೀನಿ ಅಂದೆ.
ಮಾತು ಇನ್ನೂ ನೆನಪಿದೆ ಕಣೋ ಸಿದ್ದು. ಪಲ್ಲವಿ, ನಡೆದಿರೋ ಘಟನೆ ಬಗ್ಗೆ ಬೇಜಾರು ಮಾಡ್ಕೊಂಡು ಮಾತ್ರಕ್ಕೆ ವಾಪಸ್ ಕರ್ಕೊಂಡು ಬರಕ್ಕಾಗಲ್ಲ ಅಲ್ವಾ? ಮರ್ತು ಹೋಗು. ಸ್ವಲ್ಪ ಊಟ ಮಾಡು ಬಾ. ಹಲೋ ಅಮ್ಮ. ಪಲ್ಲವಿ, ಆ, ಅಮ್ಮ ನಿನ್ನ ಮಾತು ನನಗೆ ಸರಿ ಕೇಳಿಸ್ತಿಲ್ಲ ಅಮ್ಮ. ಒಂದು ನಿಮಿಷ ಹೊರಗಡೆ ಬರ್ತೀನಿ. ಅಮ್ಮ ಅದನ್ನ ಕೊಡಿ. ಏನು ಯಾವತ್ತೂ ತಿಂದಿರೋ ಹಾಗೆ ತಿಂತಿದ್ಯಾ? ಇದಕ್ಕೂ ಮೊದಲು ಹಸುವೆ ಇಲ್ಲ ಅನ್ನೋ ಹಾಗೆ ಮಾತಾಡ್ದೆ. ನಿಮ್ಮಮ್ಮ ಫೋನ್ ಮಾಡಿ ಏನ್ ಹೇಳಿದ್ಲು? ಏನ್ ಹೇಳ್ತಾಳೆ ರೀ? ಮಗ ಹೋಗಿರೋ ನೋವಲ್ಲಿದ್ದಾಳೆ. ನಾನಿಲ್ಲಿ ಬೇಜಾರು ಮಾಡಿಕೊಂಡು ಅನಾರೋಗ್ಯಕ್ಕೆ ತುತ್ತಾಗ್ತೀನಿ ಅಂತ ನೀವು ಹೇಳ್ದಾಗೆ ಆಗಿದ್ದೇನೋ ಆಗೋಯ್ತು. ನೀನು ಬೇಜಾರು ಮಾಡ್ಕೋಬೇಡ, ನಿನಗೆ ನಾನು ನನಗೆ ನೀನು ಇದೀವಲ್ವಾ ಅಂತ ಹೇಳಿದ್ಲು. ಅದು ಸ್ಪಿರಿಟ್ ಅಂದ್ರೆ. ಪಲ್ಲವಿನ ನೋಡಿದ್ರು ಬುದ್ಧಿ ಕಲಿದಮ್ಮಿ ಅಂತಿ. ಅವರಮ್ಮ ಹೇಳ್ತಿದ್ದಾಗೇನೆ ಅಂತ ನೋವನ್ ಕೂಡ ಮರ್ತು ಹೋಗಿ ಮಾಮೂಲಿ ಆಗ್ಬಿಟ್ಲು. ನೀನೊಬ್ಳು ಇದ್ದೀಯಾ, ನಿಮ್ ತಾಯಿ ಮಾತನ್ನ ಯಾವತ್ತೂ ಕೇಳಲ್ಲ. ಕನಿಷ್ಠ ತಾಳಿ ಕಟ್ಟಿರೋ ನನ್ ಮಾತನ್ನು ಕೇಳಲ್ಲ. ನಿಮ್ಮ ಮಾತನ್ನ ನಾನ್ ಯಾವಾಗ್ರಿ ಕೇಳಿಲ್ಲ? ದುಬೈಗೆ ಹೋಗಿ ಸ್ವಲ್ಪ ದಿನ ಜಾಲಿಯಾಗಿ ಓಡಾಡ್ಕೊಂಡು ಬರೋಣ ಅಂದ್ರೆ ಕೇಳ್ತಾ ಇದ್ಯಾ? ನಾನ್ ಬರಲ್ಲ, ನನ್ಗಿಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ಇವಾಗ ಟಿಕೆಟ್ಸ್ ವೇಸ್ಟ್ ಆಗಿ ಹೋಗುತ್ತೆ. ಏನ್ ಮಾಡೋದು? ಇನ್ಯಾರನ್ನಾದ್ರೂ ಕಳಿಸ್ರಿ. ಸರಿ, ಹಾಗಾದ್ರೆ ಶೌರ್ಯ, ಕಲ್ಯಾಣಿ, ನೀವಿಬ್ರು ಹೋಗಿ ಬನ್ನಿ. ಅವರಿಬ್ರ? ನಾನ್ ಒಪ್ಕೊಳ್ಳಲ್ಲ. ಹಾಗಾದ್ರೆ ನೀನ್ ಬಾ. ಅದು ಬೇಕು ಇದು ಬೇಕು ಅಂದ್ರೆ ಆಗಲ್ಲ. ಇವ್ರು ಯಾಕೆ ಹೀಗಾಡ್ತಾ ಇದ್ದಾರೆ? ಈ ವಯಸ್ಸಲ್ಲಿ ಹೋಗೋದು ಅಂದ್ರೇನು? ಏನ್ ಹೇಳ್ತಾ ಇದೀಯಾ? ನಿಮಗಿಷ್ಟ ಬಂದವ್ರನ್ನ ಕಳಿಸ್ಕೊಳ್ಳಿ, ನಾನು ಮಾತ್ರ ಬರಲ್ಲ ಬರಲ್ಲ. ಅಯ್ಯಬ್ಬ, ಒಟ್ನಲ್ಲಿ ದಮಯಂತಿ ಒಪ್ಕೊಂಡ್ಲು ಅತ್ತೆಮ್ಮ. ದಮಯಂತಿನ ಹೇಗೆ ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಒಟ್ನಲ್ಲಿ ಚೆನ್ನಾಗಿ ಒಪ್ಸಿದ್ರಿ ಅಳಿಯಂದ್ರೆ. ಶೌರ್ಯ, ಕಲ್ಯಾಣಿ, ನೀವಿಬ್ರು ಸ್ವಲ್ಪ ದಿನ ಸಂತೋಷವಾಗಿ ಕಳೀರಿ. മാഡം, എനിക്ക് അർജന്റാಗಿ മീറ്റിംഗ് ഉണ്ട്. പ്ലീസ് ഗീവ് മീ റൂം. സോറി സർ, ചെക്ക് ഇൻ സമയം കഴിഞ്ഞു പോയി. ഇപ്പൊ മുറികളൊന്നുമില്ല, അല്പം കാത്തിരിക്കൂ. ദയവായി ഞങ്ങളുടെ അവസ്ഥ മനസ്സിലാക്കൂ. വി ആർ ഇൻ വെരി എമർജൻസി. പ്ലീസ് അറേഞ്ച് എ റൂം മാഡം. വി ആർ റണ്ണിംഗ് ഷോർട്ട് ഓഫ് ടൈം. പ്ലീസ് മാഡം, പ്ലീസ്. സോറി സർ. ഏ കോമല.
நீங்க விளம்போக்கலாம் நீங்கள ரூம் ரெடியாக்க வைக்கம். Okay, thank you. சின்னு